ಚಿತ್ರಕನೆ ಹೇಳಿದ್ದಾರೆ ಅಂದಮೇಲೆ ನಿಮ್ಮ ವಂಶದ ಕುಡಿ ಎಲ್ಲೇ ಇದ್ರೂ ಬಂದೇ ಬರುತ್ತೆ ಮಾವ. ಅಲ್ವಾ? ನಾನು ಅದೇ ಧೈರ್ಯದಲ್ಲಿದ್ದೀನಿ. ಬರುತ್ತೆ, ನನ್ನ ಮಗು ಎಲ್ಲೇ ಇದ್ರೂ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಸ್ವಾತಿ, ನಿನಗೊಂದು ವಿಷಯ ಗೊತ್ತಾ? ಅಪ್ಪನ ಮಗು ಎಲ್ಲೋ ಒಂದ್ ಕಡೆ ಇದೆಯಂತೆ. ಅದು ಸದ್ಯದಲ್ಲೇ ಮನೆಗೆ ಬರುತ್ತೆ. ನೀನು ಅದ್ರ ಜೊತೆ ಖುಷಿಯಾಗಿರ್ಬೋದು, ಆಟ ಆಡ್ಬೋದು, ಎತ್ಕೊಂಡು ಓಡಾಡ್ಬೋದು. ಆ ಮಗು ಬರೋದು ನಿನಗೆ ಇಷ್ಟ ಇದೆ ತಾನೆ? ಇಷ್ಟ ಇದೆ ಅಪ್ಪ. ಅಪ್ಪನ ಮಗು ಬರುತ್ತೆ, ನನ್ನನ್ನು ಯಾರು ಪ್ರೀತಿಸಲ್ಲ ಅಂತ ಮಾತ್ರ ಅನ್ಕೋಬೇಡ. ಯಾಕಂದ್ರೆ ನನ್ನ ಮೊದಲನೇ ಮಗಳು ಯಾವಾಗ್ಲೂ ನೀನೇನೆ. ನೀವು ನನಗೆ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತಪ್ಪ. ಬೆಳ್ಳಿ, ಎಲ್ರಿಗೂ ಸ್ವೀಟ್ ಹಂಚ್ಬೇಕು. ಅಯ್ಯೋ, ನಾನೇ ರೆಡಿ ಮಾಡ್ತೀನಿ ಮಾವ. ಅಣ್ಣ, ಇವತ್ತು ನಮ್ಮ ಮನೆಗೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೋಬೇಕು ಅನ್ಸ್ತು, ಅದಕ್ಕೆ ನಿಮ್ನೆಲ್ಲ ಕರೆದೆ. ಅಣ್ಣ, ಆ ಸಿಹಿ ಸುದ್ದಿ ಏನು ಅಂದ್ರೆ, ಪೂಜೆ ಮಾಡಕ್ ಬಂದಿರಲ್ಲ ಗುರುಗಳು, ನನ್ನ ವಂಶದ ಕೊಡಿ ಇನ್ನೂ ಬದುಕಿದೆ ಅಂತ ಹೇಳಿದ್ರಣ್ಣ. ಚೇತು, ನನ್ನ ಮಗು, ನನ್ನ ರಕ್ತ ಹಂಚ್ಕೊಂಡು ಹೊಟ್ಟಿರೋ ಮಗು ಇನ್ನೂ ಬದುಕಿದೆಯಂತ. ಈ ಖುಷಿನ ನನ್ನಿಂದ ತಡೆಯೋಕೆ ಆಗ್ತಿಲ್ಲ. ಮುಂದೆ ಒಂದಿನ ಆ ಮಗುನೇ ಈ ಮನೆನ ನಡೆಸುತ್ತೆ. ಇಷ್ಟು ದಿನ ನನಗೆ ಸಹಕಾರ ಕೊಟ್ರೋ, ಇನ್ಮೇಲೆ ಆ ಮಗುಗೂ ಹಾಗೆ ಸಹಕಾರ ಕೊಡ್ಬೇಕು ನೀವು. ಸರಿನಾ? ಈ ಖುಷಿಗೆ ನನ್ನ ಕಡೆಯಿಂದ ನಿಮ್ಗೆಲ್ಲ ಏನಾದ್ರೂ ಕೊಡ್ಬೇಕಲ್ಲ. ಏನ್ ಕೊಡ್ಲಿ? ಚೇತು, ತಗೋ, ಎಲ್ರಿಗೂ ಹಂಚ್ಬಿಡು. ಮುತ್ತಣ್ಣ, ಒಂದಲ್ಲ ಒಂದೇ ಸಲ ನಿಮ್ಮ ಮಗು ಸಿಕ್ಕೇ ಸಿಗುತ್ತೆ ಮುತ್ತಣ್ಣ. ನಿಮ್ಮ ಮನೆಯಲ್ಲಿ ಮಗು ಧ್ವನಿ ಕೇಳಿಸುತ್ತೆ. ತುಂಬಾ ಉಪಕಾರ ಆಯ್ತು. ಅಷ್ಟೇ ಅಲ್ಲ, ಬೆಳ್ಳಿ ಸ್ವೀಟ್ ರೆಡಿ ಮಾಡಿದ್ದಾಳೆ. ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಅಣ್ಣ.
ಮಾಯಾ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಅದೇನೋ ಪರಿಹಾರ ಮಾಡಿಸ್ತೀನಿ ಅಂತ ಹೋಗಿ ದೊಡ್ಡ ತೊಂದರೆ ತಂದಿಟ್ಟಿದ್ದೀರಲ್ಲ, ಈಗ ನಿಮಗೆ ಖುಷಿನಾ? ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷವಾಗಿದ್ಬಿಡಿ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕ? ಮುತ್ತು ಮಾವ ಯಾವಾಗ ನನ್ನ ಮದ್ವೆ ಆಗೋದೇ ದೊಡ್ಡ ಕರ್ಮ ಅಂತ ಹೇಳಿದ್ರೋ ಆಗ್ಲೇ ಅವ್ರನ್ನ ಬಿಟ್ಟಾಕ್ದೆ. ನೀವೇ ಅದ್ಯಾವ್ದೋ ಹೋಮ ಮಾಡಿದ್ರೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿ ಯಾವ್ದೋ ಗುರುಗಳನ್ನ ಕರ್ಸಿದ್ರಿ. ಈಗ ಅವ್ರು ಸರಿಯಾಗಿ ಹೋಮ ಅಲ್ಲ, ನಾಮ ಹಾಕಿ ಹೋಗಿದ್ದಾರೆ. ನೀವ್ ಕರ್ಸಿದ್ದೆ ಬೇರೆ ವಿಷಯಕ್ಕೆ, ಆದ್ರೆ ಅವ್ರು ಹೇಳಿ ಹೋಗಿದ್ದೆ ಬೇರೆ ವಿಷಯ. ನನ್ನ ಮುತ್ತು ಮಾವನ್ ಮದ್ವೆಗೆ ಏನ್ ಯೂಸ್ ಆಗುತ್ತೆ ಅದನ್ನ ಹೇಳೋದ್ ಬಿಟ್ಟು ಮುತ್ತು ಮಾವಂಗೆ ಮಗು ಇದೆ, ಅದಿನ್ನೂ ಜೀವಂತವಾಗಿದೆ ಅಂತ ಹೇಳ್ತಾರಲ್ಲ, ಬುದ್ಧಿ ಇದೆಯಾ ಅವರಿಗೆ? ಮಗುನೇ ನೋಡ್ದೆ ಇರೋ ಮುತ್ತು ಮಾವ ಈಗಲೇ ಅಷ್ಟು ಖುಷಿ ಆಗಿದ್ದಾರೆ ಅಂದ್ಮೇಲೆ ಇನ್ನ ಮಗು ಯಾವ್ದು ಎಲ್ಲಿದೆ ಅಂತ ಗೊತ್ತಾದ್ರೆ ನನ್ನ ಕಡೆ ತಿರುಗಿ ನೋಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ದೇ ಇರೋ ಪ್ರಾಬ್ಲಮ್ನೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ದೆ ಗುಂಡಿ ತೋಡಿ ನಮ್ಮೇಲೆ ನಾವೇ ಮಣ್ಣು ಹಾಕೊಳ್ಳೋಗಾಯ್ತು. ಮುತ್ತು ಮಾವನ್ ವಾರಸ್ದಾರ ಬಂತು ಅಂದ್ರೆ ನನ್ನ ಮದ್ವೆ ಆಗೋದಿರ್ಲಿ, ಪಕ್ಕಕ್ಕೆ ನಿಂತ್ಕೊಳ್ಳೋಕು 10 ಸರಿ ಯೋಚನೆ ಮಾಡ್ತಾರೆ. ಆಮೇಲೆ ಮದ್ವೆನೂ ಇಲ್ಲ, ಆಸ್ತಿನೂ ಇಲ್ಲ, ಬರೀ ತೆಂಗಿನ ಚಿಪ್ ಹಿಡ್ಕೋಬೇಕಾಗತ್ತಷ್ಟೇ. ಮಾಯಾ, ಗುರುಗಳನ್ನ ಕರೆಸಿದ್ದು ದೊಡ್ಡ ತಪ್ಪು. ಆದರೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಕರೆಸಿದ್ದು. ಆದರೆ ನಮಗೆ ರಿವರ್ಸ್ ಆಗೋಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಹೋಗ್ಲಿ ಬಿಡಿ, ಅದಕ್ಕೆ ನೀವೇನ್ ಮಾಡಕ್ಕಾಗತ್ತೆ. ಆದ್ರೂ ಗುರುಗಳು ಬಂದು ಹೋಗಿದ್ದು ನಮ್ಗೊಂದು ರೀತಿ ಪ್ರಯೋಜನನೇ ಆಯ್ತು ಬಿಡಿ. ಪ್ರಯೋಜನನ? ಹೌದು, ಮುತ್ತು ಮಾವನ್ ಮನ್ಸಲ್ಲಿ ಏನಿದೆ ಅನ್ನೋದು ನಮಗೆ ತಿಳಿತು. ಮುತ್ತು ಮಾವಂಗೆ ತಮ್ಮ ವಂಶದ ಕುಡಿ ಯಾರು, ಎಲ್ಲಿದೆ ಅನ್ನೋದು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಒಂದ್ ವೇಳೆ ಗೊತ್ತಾದ್ರೆ ನಾವ್ ಅನ್ಕೊಂಡಿದ್ ಯಾವ್ದು ನಡೆಯಲ್ಲ. ನನಗ್ ಸೋಲು ಅನ್ನೋ ಪದ ಆಗ್ಲಿ, ಸೋಲೋ ವ್ಯಕ್ತಿ ಆಗ್ಲಿ ಯಾರು ಇಷ್ಟ ಆಗಲ್ಲ. ನನಗ್ ಸಿಗದೆ ಇರೋ ಮುತ್ತು ಮಾವ ಬೇರೆ ಯಾರಿಗೂ ಸಿಗಕ್ ನಾನ್ ಬಿಡಲ್ಲ. ಆ ಬೆಳ್ಳಿಗೆ ಒಂದು ಗತಿ ಕಾಣಿಸೋದಕ್ಕೂ ಮೊದಲು ವಂಶದ ಕುಡಿ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು ಮಾಯಾ. ವಂಶದ ಕುಡಿ ಅಂದ ತಕ್ಷಣ ನನಗೊಬ್ರು ನೆನಪಿಗೆ ಬರ್ತಾರೆ. ಮಗು ಬದುಕಿದೆ ಅಂದಾಗ ಮುತ್ತು ಮಾವ ಅಷ್ಟೊಂದು ಖುಷಿಯಾಗಿರೋದು ನೋಡಿ ತಾನೇ ಅವ್ರ ಮಗಳೇನೋ ಅನ್ನೋ ರೇಂಜಿಗೆ ಆಡ್ತಿದ್ಲು. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಸ್ವಾತಿ ಬಗ್ಗೆ. ಅವಳು ಮುತ್ತಣ್ಣನ ಮಗಳು ಅಲ್ವೋ ಅನ್ನೋದು ನಮ್ಗಿನ್ನ ಕನ್ಫರ್ಮ್ ಆಗಿಲ್ವಲ್ಲ ಮಾಯಾ. ಒಂದು ವೇಳೆ ಗುರುಗಳು ಹೇಳಿದಾಗೆ ಸ್ವಾತಿನಿ ಮುತ್ತು ಮಗಳಾಗಿದ್ರೆ ಏನು ಕತೆ? ಅಪ್ಪ ಏನಾಯ್ತು ಪುಟ್ಟ? ಯಾಕೆ ಭಯ ಪಡ್ತಿದ್ಯಾ? ಅಪ್ಪ ಅದು ಯಾರು ಯಾರು ಇಲ್ವಲ್ಲ. ಸರಿ, ಬಾ ನೋಡೋಣ.
ಎಲ್ಲಿ ಪುಟ? ಯಾರು ಇಲ್ಲ ನೋಡು. ಸುಮ್ಮನೆ ಭಯ ಬೀಳ್ತಿದ್ಯಾ ಅಷ್ಟೇ ನೀನು. ಸರಿ, ಬಾ ರೂಮ್ಗೆ ಹೋಗೋಣ. ಸ್ವಾತಿ, ಇದೇನಿದು? ನೋಡು, ನೀನು ಹೀಗೆ ತಪ್ಕೊಂಡಿದ್ರೆ ನನ್ನ ಕೆಲಸ ಹೇಗೆ ಮಾಡೋದು? ಮೊದಲು ಮುತ್ತು ಮಾವಾಗ ಹೋಗಿ ಕಾಫಿ ಕೊಟ್ಬಿಡ್ತೀನಿ, ಸರಿನಾ? ಬಿಡು. ಭಾವನಾ, ಹಿಡ್ಕೊಳ್ಳ. ಏನ್ ಸ್ವಾತಿ, ಇಷ್ಟೊಂದು ಭಯ ಪಟ್ಕೊಂಡಿದ್ಯಾ? ಏನಾಯ್ತು? ನಾನಿನ್ ಪಕ್ಕ ಬಂದಾಗೆಲ್ಲ ನೀನು ಜೋಕ್ ಮಾಡ್ತಿದ್ದೆ, ಕಿಂಡಲ್ ಮಾಡ್ತಿದ್ದೆ. ನೀನ್ ಹಾಗೆ ನಡ್ಕೊಳ್ಳೋದು ಮಾತಾಡೋದು ನಂಗೆ ತುಂಬಾ ಇಷ್ಟ ಸ್ವಾತಿ. ಎಲ್ಲಿ ಈಗ ಕಿಂಡಲ್ ಮಾಡು ಮಾಡು ಸ್ವಾತಿ. ಮುಖ ಎಲ್ಲ ಬೇರ್ತಿದೆ, ಭಯ ಆಗ್ತಿದ್ಯಾ? ಭಯನ ಇಲ್ವಲ್ಲ, ಶೆಕೆ ಅಲ್ವಾ, ಅದಕ್ಕೆ ಸ್ವೆಟ್ ಆಗ್ತಿದ್ದೀನಿ ಅಷ್ಟೇ. ಮುಂದೆ ಈ ಮನೆಗೆ ಯಜಮಾನಿ ಆಗೋಳು. ನೀನ್ ಹಿಂದೆ 10 ಜನ ಓಡಾಡ್ತಿರ್ಬೇಕು. ಒಬ್ರು ಗಾಳಿ ಬೀಸೋರ್ನ ನೇಮ್ಸಣ್ವಾ? ನಾನು ಯಜಮಾನಿ ಆಗೋದಾ? ಹಾ. ಏನ್ ಹೇಳ್ತಿದ್ದೀರಾ ನೀವು? ನನಗೆ ಒಂಚೂರು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಅರ್ಥ ಮಾಡಿಸ್ಲಾ? ನನ್ನ ಅರ್ಧ ಏಜ್ ಆಗಿಲ್ಲ, ಆದ್ರೆ ಬುದ್ಧಿ ಮಾತ್ರ ನನಗಿಂತ ಡಬಲ್ ಆಗಿದೆ. ಆದ್ರೂ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ಸ್ವಾತಿ. ತಾನು ಯಾರ ಮಗಳು ಅಂತ ಗೊತ್ತಿದ್ದು ಅವ್ರ ಮನೇಲೆ ಇದ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋವಾಗಿರೋದು ತುಂಬಾ ಕಷ್ಟ. ಆದ್ರೂ ಇದೆಲ್ಲ ನಿನ್ನಿಂದ ಹೇಗ್ ಸಾಧ್ಯ? ಸಕ್ಕತ್ ಟ್ಯಾಲೆಂಟ್ ಇದೆ ಸ್ವಾತಿ. ನಾನು ಯಾರ ಮಗಳು? ಏನ್ ಮಾತಾಡ್ತಿದ್ದೀರಾ ಮಾಯಕ್ಕ? ನೀನು ಮುತ್ತು ಮಗನ ಮಗಳು ತಾನೆ? ಅದೇ ದತ್ತು ಮಗಳು ಅಂತ ಹೇಳ್ದೆ, ಕರೆಕ್ಟ್ ತಾನೆ? ತುಂಬಾ ಭಯ ಬಿದ್ದಿದ್ದಾಳೆ ಅನ್ಸುತ್ತೆ ಮಾಯ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಿದ್ದೆ.
ಇಷ್ಟು ದಿನ ಅಂದರೆ ಏನು ಅಂತಿದ್ಲು. ಈಗ ಯಜಮಾನಿ ಮುತ್ತು ಮಾವನ ಮಗಳು ಅಂತಿದ್ದಾಗೆ ಒಂದು ರೀತಿ ಭಯ ಕಾಣಿಸ್ತಿದೆ. ಸೊ ನಾನು ಅನ್ಕೊಂಡಿದ್ದು ಕರೆಕ್ಟ್ ಅಂತ ಅನಿಸ್ತದೆ. ಏನು? ಮುತ್ತು ಮಾವನ ಮಗಳು ಬೇರೆ ಯಾರು ಅಲ್ಲ, ಸ್ವಾತಿನೇ ಇರಬೇಕು. ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಅದಕ್ಕೆ ಈ ರೀತಿ ಭಯ ಪಡ್ಕೊಂಡು ಓಡಾಡ್ತಿದ್ದಾಳೆ. ನೀನು ಅನ್ಕೊಂಡಿರೋದು 100% ನಿಜ ಅಂತ ಹೇಗೆ ಹೇಳ್ತೀಯ? ಅದನ್ನೆಲ್ಲ ನಾನು ತಿಳ್ಕೊತೀನಿ. ನೀನೊಂದು ಕೆಲಸ ಮಾಡು, ನೈಸಾಗಿ ಅವಳ ಹತ್ರ ಮಾತಾಡಿ ಅವಳನ್ನ ರೂಮಿಗೆ ಕರ್ಕೊಂಡು ಬಾ. ಉಳಿದ ದಿನ ನಾನು ನೋಡ್ಕೋತೀನಿ.